ರಾಜಾದಿರಾಜ ರಾಜಮಾರ್ತಾಂಡ ತೇಜ ಗಾಂಧಾರ ಕುಲೋದ್ಧಾರಕ ಹಸ್ತಿನಾವತಿಯ ಮಣಿಮಕುಟ ರತ್ನ ಸರ್ಮಾಸನಾಧೀಶ್ವರ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ಪಿತಾಮಹರೇ, ಯೋಧನ ದ್ರೋಣಾಚಾರ್ಯರೇ, ಸುರ ಚಿಕ್ಕಪ್ಪ, ಮಾವ ಶಕುನಿ, ಪ್ರಾಣಮಿತ್ರ ಕರ್ಣ, ಸಹೋದರ ದುಶ್ಯಾಸನ, ಉರುಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೆ. ಮಾವ ಶಕುನಿ, ಉರುಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೆ. ಕಾಂತಸುರ ಸಂಪನ್ನ ಕೀರ್ತಿ ಮಣಿಮಕುಟ ವರ್ಧನಗೆ ದುರೋಧರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶೋಸನಾದಿಗಳಿರಲ್ ಎಡೆಯರೆನಗೆ ಶಿರಸಿಂಧೂತನಯ ಗುರುವಂದ್ಯ ವಿನಯ. ಸೋಟೀರ್ವರೆಗೆ ನನಗೆ ಸರಿ ಸೋಟೀರ್ವರ ಪೇಳ್ ಸೋಟೀರ್ವರೆಗೆ ನನಗೆ ಸರಿ ಸೋಟೀರ್ವರ ಪೇಳ್. ಗುರುಕುಲ ಸಿಂಹೋಸ ನದಿ ಚಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿಕೊಳ್ಳುತ್ತದೆ. ಗುರುಕುಲ ಸಿಂಹೋಸ ನದಿ ಚಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿಕೊಳ್ಳುತ್ತದೆ. ಸೋಟೀರ್ವರೆಗೆ ನನಗೆ ಸರಿ ಸೋಟೀರ್ವರ ಪೇಳ್. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳ ರಿಪುಗಳ ವಧಿಸದೆ ಬಿಡುವನೆ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳ ರಿಪುಗಳ ವಧಿಸದೆ ಬಿಡುವನೆ. ಏ ಮಾವ ಶಕುನಿ ಸಲಹೆ ನೀಡದಿರುವನೆ. ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಏ ಮಾವ ಶಕುನಿ ಸಲಹೆ ನೀಡದಿರುವನೆ. ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಈಗಿರುವಲ್ಲಿ ಸೋಟೀರ್ವರೆಗೆ ನನಗೆ ಸರಿ ಸೋಟೀರ್ವರ ಪೇಳ್ ಸೋಟೀರ್ವರೆಗೆ ನನಗೆ ಸರಿ ಸೋಟೀರ್ವರ ಪೇಳ್. ಗುರುಕುಲ ಸಿಂಹೋಸ ನದಿ ಚಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿಕೊಳ್ಳುತ್ತದೆ. ಗುರುಕುಲ ಸಿಂಹೋಸ ನದಿ ಚಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿಕೊಳ್ಳುತ್ತದೆ. ಸೋಟೀರ್ವರೆಗೆ ನನಗೆ ಸರಿ ಸೋಟೀರ್ವರ ಪೇಳ್ ಸೋಟೀರ್ವರೆಗೆ ನನಗೆ ಸರಿ ಸೋಟೀರ್ವರ ಪೇಳ್. ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದ್ರ? ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಓ ಹೇಳಿ ಪಾಂಡವರು
ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ, ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಹಟ್ಟಹಾಸ. ದುರ್ಯೋಧನ, ಪಾಂಡವರು ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಶುದ್ಧವಿಲ್ಲವೇ ಮಗು? ಪಿತಾಮಹರೇ, ಏನು ಹೇಳಿದ್ರಿ? ಯುದ್ಧವೇ? ಯುದ್ಧ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆ ಹಣ್ಣಿನಂತೆ ನುಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರು ರಣಯಜ್ಞ ಕಾರ್ಯವನ್ನು ಆರಂಭಿಸಲು ನಮ್ಮಲ್ಲಿರುವ ಸರಿಯಾದ ಕರ್ಮೋಪದೇಶಕನಾರು? ಅಂಗರಾಜನಾದ ಕರ್ಣನಿಲ್ಲವೇ ಅಗ್ರಜ? ಭೀಷ್ಮ ದ್ರೋಣಾದಿಗಳ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಯಾರು? ಪುರುಷೋತ್ತಮನೆ. ರಾಜಾದಿ ರಾಜ ಪುರುಷ ಶ್ರೇಷ್ಠ ನಾನಿರುವಲ್ಲಿ ಓ ಗೋಪಾಲಕನು ಪುರುಷೋತ್ತಮನ. ಅವನು ನೇರವಾಗಿ ನನ್ನ ಮನೆಗೆ ಬಾರದೆ ತನ್ನ ಹುಟ್ಟುಗುಣಸಾರವಾಗಿ ಓರ್ವ ದೋಸೀಪುತನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಯಾರು ಮಾತನಾಡಿದ್ರು? ಚಿಕ್ಕಪ್ಪ ಇದುರ ಏನು ಹೇಳಿದೆ? ಪಾಂಡವರಿಗೆ ಸರಿಯಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಮುಚ್ಚು ಬಾಯ್. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ಸರ್ವರು ನ್ಯಾಯಕ್ಕೆ ಅಧೀನರೋ? ರೋಗಿಯು ಅಪವ್ಯ ರಚಿಸುವಂತೆ ಪಥ್ಯವು ಎಂದಿಗೂ ರಚಿಸುವುದಿಲ್ಲ. ನಿನ್ನ ಮರಣಕಾಲ ಸಮೀಪ ಇರುವುದರಿಂದ ನಿನ್ನ ಈ ಬುದ್ಧಿಯು ವಿಕಲ್ಪವಾಗಿರುವುದು. ಮೊದಲದಿರಲೋ ವಿದುರ ಸದನದಿ ದುಡುಕಿ ಮೊದಲದಿರಲೋ ವಿದುರ ಸದನದಿ ನೆರೆದ ಸಭೆಯಲ್ಲಿ ನಿಂತು ಜರಿದು ಈ ಕೌರವನ ನೆರೆದ ಸಭೆಯಲ್ಲಿ ನಿಂತು ಜರಿದು ಈ ಕೌರವನ ನುಡಿವೆಯಾದಳು ಇರಿದು ಕೊಂದೈ ಖಡ್ಗದೋಳು ನುಡಿವೆಯಾದಳು ಇರಿದು ಕೊಂದೈ ಖಡ್ಗದೋಳು ಮೊದಲದಿರಲೋ ವಿದುರ ಸದನದಿ ದುಡುಕಿ ಮೊದಲದಿರಲೋ ವಿದುರ ಸದನದಿ. ಕಬ್ಬಲಿಯ ಮಗನೀನು ಪರದೇಶಿ, ಎಬ್ಬಲಿಯ ಗರ್ಭವನ್ನು ಭೇದಿಸುವ ಜನದಿ ಇದು ಕಬ್ಬಲಿಯ ಮಗನೀನು ಪರದೇಶಿ, ಎಬ್ಬಲಿಯ ಗರ್ಭವನ್ನು ಭೇದಿಸುವ ಜನದಿ ಕಡುವೈರಿ ಪಾಂಡವರ ಪರವಹಿಸಿ ಸಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ ಇದು ಕಡುವೈರಿ ಪಾಂಡವರ ಪರವಹಿಸಿ ಸಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ ಒದರದಿರಲೋ ವಿದುರ ಸದನದಿ ತುಳುಕಿ ಒದರದಿರಲೋ ವಿದುರ ಸದನದಿ ಒದರದಿರಲು ನೆಲದ ಸಭೆಯಲ್ಲಿ ನಿಂತು ಜರಿದು ಈ ಕೌರವನ ನೆಲದ ಸಭೆಯಲ್ಲಿ ನಿಂತು ಜರಿದು ಈ ಕೌರವ ನುಡಿವೆಯಾದಳು ಇರಿದು ಕೊಂದರೆ ಖಡ್ಗದೋಳು ನುಡಿವೆಯಾದಳು ಇರಿದು ಕೊಂದ ಈ ಖಡ್ಗದೋಳು ಒದರದಿರಲೋ ವಿದುರ ಸದನದಿ ತುಡುಕಿ ಒದರದಿರಲೋ ವಿದುರ ಸದನದಿ ಒದರದಿರಲೋ ವಿದುರ ಸದನದಿ ತುಡುಕಿ ಒದರದಿರಲೋ ವಿದುರ ಸದನದಿ. ಸಕಲ ವೀರರಿಂದ ಪ್ರವೃತ್ತನಾದ ಈ ದುರ್ಯೋಧನಿಗೆ ಓರ್ವ ದೋಷಿ ಪುತ್ರ ನೀತಿ ವಚನವು ಅನಾವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ನಮಗಿಂತ ಹಿರಿಯವನು, ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನೆರೆದೇ ಮಾತನಾಡುತ್ತಿರುವ ಈ ವಿದುರನು ಕೂಡಲ ಸಭೆಯಿಂದ ಆಚೆ ದುಡಿಬಿಡು. ಹಲೋ ವಿದುರ, ಮೊಚ್ಚು ಬಾಯಿ ವಿದುರ, ಮೊಚ್ಚನಂತ ನೀ ಏಕೆ ಹರಟುವೆ? ಮೊಚ್ಚು ಬಾಯಿ ವಿದುರ. ಮೊಚ್ಚು ಬಾಯಿ ವಿದುರ, ಮೊಚ್ಚನಂತ ನೀ ಏಕೆ ಹರಟುವೆ? ಮೊಚ್ಚು ಬಾಯಿ ವಿದುರ. ಹೆಚ್ಚಿಗೆ ಮಾತುಗಳಾಡಿದರೀಗ ಕೊಚ್ಚಿಕೊಳ್ಳುವೆ ನಿನ್ನ
ನಮ್ಮ ಅಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾದಿತು. ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಛೀ, ಅವಿವೇಕಿ! ನೀನು ಎಷ್ಟು ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಎಳುತ್ತಿರಬೇಕು. ಜಗತ್ತೇನಾದ ಶ್ರೀಕೃಷ್ಣ ಪರಮಾತ್ಮರನ್ನು ಜಡಿದಾಡುತ್ತಿವೆಯಾ? ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನನ್ನು ಪ್ರವೇಶಿ ಕೊಲ್ಲುವಾಗ ಇಟ್ಟಿದ್ದ ಧನಸ್ಸನ್ನು ಮುರಿದು ಹಾಕುವೆನು. ಇದರಂತೆ ನಾಶವಾಗುವ ವಂಚಕ. ಪ್ರಮಾದವಾಯಿತು ಮಿತ್ರ. ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ ದುರ್ಯೋಧನ. ಆತನು ನಿನ್ನ ಬೆಂಗಾವಲಾಗಿ ನಿಂತಿದ್ದರೆ 3 ಲೋಕದಲ್ಲೂ ವಿದುರನನ್ನು ಜಯಿಸತಕ್ಕ ವೀರರು ಯಾರು ತಾನೇ ಇದ್ದರು? ಕರ್ಣ, ನೀನು ಕೂಡ ಈ ವಿದುರನ ಗುಡ್ಡ ಬೆದರಿಕೆ ಎದುರುವೆಯಾ? ದುರದೋಳ್ ಪಾರ್ಥನ ಶಿರವಂ ತರಿದು, ದುರದೋಳ್ ಪಾರ್ಥನ ಶಿರವಂ ತರಿದು, ಧರಣಿಗುಳುವೆನೆನುತ ಶಪಥವಂ ನಾಂತು. ಪರಮೇಶ್ವರ ವರರಂ ಮೆಚ್ಚಿಸಿ, ಪರಮೇಶ್ವರ ಮೆಚ್ಚಿಸಿ ವರಚಾಪವನಾಂತು ನಿನಗೆ ಸರಿಸಮನಾನಿಯರೇ. ಕರ್ಣ, ಕರ್ಣ, ನೀನು ಕೂಡ ಈ ವಿದುರನ ಕೊಟ್ಟ ಬೆದರಿಕೆ ಎದುರುವೆಯಾ? ಆತನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿದನು ಹೇಳು. ಆತನ ಬಿಲ್ಲಿನಿಂದ ಯಾವುದಾದರೂ ಪ್ರಯೋಜನವೇನು ಕರ್ಣ? ಸರಿ, ಹೋಗಲಿ ಬಿಡು. ಎಲ್ಲರಿಗೂ ಕೇಳಿರಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಸಭೆಯಲ್ಲಿ ಎದ್ದು ನಿಂತು ಯಾರಾದರೂ ಗೌರವವನ್ನು ಸೂಚಿಸಿದ್ದೆ ಆದರೆ ಕೂಡಲೇ ಸಭೆಯಿಂದ ಆಚೆ ಹೋಗಬೇಕಾದೀತು. ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೆ. ಸಿದ್ಧವಿರುವುದು ಅಗ್ರಜ. ಎಲ್ಲಿ? ಅದನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡಿಕೊಂಡು ಕುಳಿತುಕೊಳ್ಳುವೆನು. ತೆಗೆದುಕೋ ಅಗ್ರಜ. ಪರಿಭ್ರಮೆ ಕೆಡದಿರು ಮನುಜ, ಪರವಸ್ತುಗಳ ಮರೆತೇನೋ. ಪರಿಭ್ರಮೆಯಿಂದಲೇ ಕೆಡದಿರು ಮನುಜ, ಪರವಸ್ತುಗಳ ಮರೆತೇನೋ. ತರಳರ ಸಲ್ಲಿಸೋ ನರಮಾನವರು, ತರಳರ ಸಲ್ಲಿಸೋ ನರಮಾನವರು. ತರಳರ ಸಲ್ಲಿಸೋ ನರಮಾನವರು. ತರಳರ ಸಲ್ಲಿಸೋ ನರಮಾನವರು. ಮರಣ ಕಾಲದೆ ಕಾಯುವನಾರು, ಮರಣ ಕಾಲದೆ ಕಾಯುವನಾರು. ಬರೀ ಭ್ರಮೆಯಿಂದಲೇ ಕೆಡದಿರು ಮನುಜ, ಪರವಸ್ತುಗಳ ಮರೆತೇನೋ. ಜನನಕ್ಕೂ ಮುನ್ನ ನಿನಗವರಾರು, ಜನನಕ್ಕೂ ಮುನ್ನ ನಿನಗವರಾರು. ಮೇನ್ಯಾರವರಿಗೆ ಮೂಢಾತ್ಮ, ತನುವಿರೋ ತನಕ ಅನುಸರಿಸುವರು. ತನುವಿರೋ ತನಕ ಅನುಸರಿಸುವರು. ತನುವಿರೋ ತನಕ ಅನುಸರಿಸುವರು.
ನಿನ್ನ ಆತ್ಮ. ಕಡೆಯಳ ಗೋರ್ವನೆ ಕೇಳು ನಿನ್ನ ಆತ್ಮ. ಬರೀ ಭ್ರಮೆಯಿಂದಲೇ ಕೆಡದಿರು ಮನುಜ, ಪರವಸ್ತುಗಳ ಮರೆಬೇನು. ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕರಿಸಿ ಪರಮಾತ್ಮನಿಗೆ ನಮಸ್ಕರಿಸುವುದು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಇದೇನು ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೆಲ್ಲರೂ ಎದ್ದು ನಿಂತು ನಮಸ್ಕರಿಸಿದರು. ಈ ದುರಹಂಕಾರಿ ದುರ್ಯೋಧನನು ತಲೆ ಎತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮಿಟ್ಟಿ ತಾನಾಗೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ಯೋಗಮಾಯೆ. ಭಾವ ಕೌರವೇಶ್ವರ, ಕುರುಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳಿಗೆ ಬಿದ್ದು ನಮಸ್ಕರಿಸುವುದೇ? ಕೃಷ್ಣ, ನಾನೇ ಇನ್ನಲ್ಲಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆಗೊಳ್ಳಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದೆ ಹೋದರೆ ಈ ಭೂತಾಯಿಗೆಂದುಕೋ, ಅದು ನಿನಗಲ್ಲ. ಬಂದದ್ದಾಯಿತು, ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇದ್ದರೂ ಇರಬಹುದು ದುರ್ಯೋಧನ. ಇರಬಹುದೇನೋ, ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅಗ್ರಜ, ನಡೆಯಲಿ ನರ್ತನ. ಯಾರಲ್ಲಿ ನಮ್ಮರಮನೆಯ ರಾಜನರ್ತಕರನ್ನು ಬರಮಾಡಿ. ಕರುಣಾಳು ಕುರು ಭೂಪರಾಜೇಶ್ವರ, ಕರುಣಾಳು ಕುರು ಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕರುಣಾಳು ಕುರು ಭೂಪರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ಚಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ, ಚಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವಾ ತಿಳಿದವ ಈ ಜಗಮಲ್ಲ, ಎಲ್ಲವ ತಿಳಿದವ ಈ ಜಗಮಲ್ಲ, ಎಲ್ಲವ ತಿಳಿದವ ಈ ಜಗಮಲ್ಲ. ಕರುಣಾಳು ಕುರು ಭೂಪರಾಜೇಶ್ವರ, ತಲಗಿನದು ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕರುಣಾಳು ಕುರು ಭೂಪರಾಜೇಶ್ವರ.
ವರ್ಣಧಾರಿ ಈ ಚೆಲುವ ಕೃಷ್ಣ ಕೊಳಲನಾದದಿ ಜಗವನೆ ಮರುಳುಗೊಳಿಪ ಕೊಳಲನಾದದಿ ಜಗವನ ಮರುಳುಗೊಳಿಪ ಕೃಷ್ಣ ಕೃಷ್ಣ ಬಲೆ ನರ್ತಿಕೆಯರೇ, ಈಗ ಹೇಳಿದ್ದನ್ನು ಪುನಃ ಹೇಳಿ. ಈಗ ಹೇಳಿದ್ದನ್ನು ಪುನಃ ಹೇಳಿ. ಈಗ ಹೇಳಿದ್ದನ್ನು. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಚಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿ ಚಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಕರುನಾಳು ಕುರುಭೂಪ ರಾಜೇಶ್ವರ ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಮ್ 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 ತಕದಿಮಿ ತಕಜನು ತಕದಿಮಿ ತಕಜನು ತಕದಿಮಿ ತಕಜನು ತಾಮ್ 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 ತಕದಿಮಿ ತಕಜನು ತಕದಿಮಿ ತಕಜನು ತಕದಿಮಿ ತಕಜನು ತೈ 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 ತಕದಿಮಿ ತಕಜನು ಥಾ ತುಂಗ ತಕದಿಮಿ ತಕಜನು ತೈ 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 ದಿಗಿ ದಿಗಿ ತೈ ದಿಗಿ ದಿಗಿ ತೈ ದಿಗಿ ದಿಗಿ ತೈ ತೈ ತಕದಿಮಿ ತಾವ್ ತಳಂಗು ತಕದಿಗು ತಳಂಗು ತಕದಿಗು ತಳಂಗು ತಕದಿಗು ತಾಮ್ 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 ತಕ ತಗದಿಮ್ ತಕ ತಗದಿಮ್ ತಕ ತಗದಿಮ್ ತಕ ತಗದ ತಗದಿ ತಗದೈ ತಗದಿ ತಗದತ್ತೈ ತಗದಿತ್ತೈ 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 ತಗದ ತಗದಿ ತಗದ ತತ್ತಿ ತಗಜುದಾಂ ತತ್ತಿ ತಗಜುದಾಂ ಹಾ ಬಲೆ ನರ್ತಕಿಯರೇ, ಬಲೆ. ಭಲೆ ಭಲೆ ತಾಮ್ ತತ್ತ ಗಿಟ ತತ್ತ ತಿನ್ನ ದೀಂ ತತ್ತ ಗಿಟ ತತ್ತ ತಿನ್ನ ದೀಂ ತತ್ತ ಗಿಟ ತತ್ತ ತಿನ್ನ ದೀಂ ತತ್ತ ಗಿಟ ತತ್ತ ತಿನ್ನ ತಂಗಡದಗ 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 ತಾ ಭಲೆ ಭಲೆ ತಾಮ್ ತಾಮ್ ತಗದಿ ತಗದೈ ತಗದು ತಗದಿಮ್ಮಿ ಜನದಿದ್ದಿಮಿ 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 ಕಲ್ಲಿ ಮಾರುತಿ ಕನ್ನದ ಬೋರೆ ತಗದಿ ಮಿದಕ ಜಂಡು ಮಿದಕ ಜಂಡು ಮಿದಕ ತತ್ತಿತ್ತಕ ಜಂಡು ತಾವ್ ತತ್ತಿತ್ತಕ ಜಂಡು ತಾವ್ ತತ್ತಿತ್ತಕ ಜಂಡು ಹಾ ತಜ್ಜಂ ತಜ್ಜಂ ತಕ ಜಂ ತಕಿಟ ಜಂ ತಕಿಟ 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 ಜಂ ತಕಿಟ ಜಂ ತಕಿಟ ಜಂ ತಕಿಟ ಜಂ ತಕಿಟ ಜಂ ತಕಿಟ ಜಂ ತಗಡದಾವ್ 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 tagum tagajum tagita tadingina tadingina tagum tagajum tagita tadingina 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 tagajum tagajum tadingina 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 tagajum 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 kanta tagadimta tagadintay tagadintay
ಕರುನಾಳು ಕುರು ಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುನಾಳು ಕುರು ಭೂಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ ಆ ಬೊಲೆ ನರ್ತಕಿಯರೇ ಬೊಲೆ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮೆಲ್ಲರ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿರುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕೆಂದು ಬೇಡುತ್ತೇನೆ. ಈ ವಿಷಯದಲ್ಲಿ ತಾವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ಕೊಡಬೇಕಾಗುತ್ತದೆ. ನೀವು ಈ ರೀತಿ ಮಾಡದಿದ್ದಲ್ಲಿ ಮುಂದಾಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ನಾಸ್ತಿತ್ವವನ್ನು ನಿರ್ಧರಿಸುವುದೆಂಬುದನ್ನು ನೆನಪಿನಲ್ಲಿಡಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಆ ಮಾತೃಮೂರ್ತಿಯನ್ನು ಭಯಂಕರ ರಕ್ತಧಾರೆಯಿಂದ ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇನ್ನು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಸಭಾಸದರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು, ಧರ್ಮಶೀಲರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರಲ್ವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಅವರು ಈಗ ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡವು. ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಕೇಳಿದರೆ ಆ ಪಾಂಡವರ ಈ ವಿನಯ ವಚನಗಳನ್ನು. ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರ್ಯವನ್ನು ಪಾಂಡುನಂದನರು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಚನ, ಲಾಕ್ಷಾಗ್ರಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯತಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಹೋದ್ರ ಅರಸು ಕುಲವಂಶ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಬಾರ
ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದರಿತು ಹುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ನನ್ನ ಸಂದೇಶವನ್ನೂ ಸೇರಿಸಿದ್ದೇನೆ. ಮುಂದೆ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದ್ರಲ್ವೇ? ಅದೇ ರೀತಿ ನಡೆಯುವರೆಂದು ನಾನು ನಂಬಿದ್ದೇನೆ. ದುರ್ಯೋಧನ, ನೀವು ಪಾಂಡವರು ಸಹೋದರಲ್ವೇ? ನಿಮ್ಮಲ್ಲಿ ವಿರೋಧವೇಕೆ? ಪಾಂಡವರು ಕೊಡಬೇಕಾದ ರಾಜನ ಆಧರಿಸು. ಏತಕ್ಕೆ ಅನುಜರೋಳ್ ಬಿಡು ಪಂಥ, ಏತಕ್ಕೆ ಅನುಜರೋಳ್ ಬಿಡು ಪಂಥ, ಸಲ್ಲದು ವೈರ ಸಾಧಿಸದಿರೋ ಚಲ, ಸಲ್ಲದು ವೈರ ಸಾಧಿಸದಿರು ಚಲ, ಸ್ಥಿರವಲ್ಲ ವೈಭವ ಅಸ್ಥಿರ ವಿರಾಜ. ಸ್ಥಿರವಲ್ಲ ವೈಭವ ಅಸ್ಥಿರ ವಿರಾಜ. ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ, ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ. ರಾಜ್ಯವನ್ನೆನ್ನುತ್ತ ಸುಖದಿ ಬಾಳೆ, ರಾಜ್ಯವನ್ನೆನ್ನುತ್ತ ಸುಖದಿ ಬಾಳೆ. ಏತಕ್ಕೆ ಅನುಜರೋಳ್ ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ. ಕರವಿಲ್ಲವೋ ಒರಬೋಪ ಕೇಳ ಕರವಿದಲ್ಲವೋ, ಕರವಿದಲ್ಲವೋ ಒರಬೋಪ ಕೇಳ ಕರವಿದಲ್ಲವೋ. ಕೊಂತೆ ಸೂತರೋಳು ಪಂಚವೇ ಕೊನಿನಗೆ, ಕೊಂತೆ ಸೂತರೋಳು ಪಂಚವೇ ಕೊನಿನಗೆ. ದುಡುಕಿದರು ನಿನಗೆ, ದುಡುಕಿದರು ನಿನಗೆ ಉಚಿತವಲ್ಲವೋ, ದುಡುಕಿದರು ನಿನಗೆ ಉಚಿತವಲ್ಲವೋ. ಕೇಳೋ ದರವಿದಲ್ಲವೋ ಒರಬೋಪ ಕೇಳೋ ದರವಿದಲ್ಲವೋ. ಪಾಂಡು ತನುಜರಲ್ಲಿ ದೈವ ಬೇಡ ನಿನಗೆ, ಪಾಂಡು ತನುಜರಲ್ಲಿ ದೈವ ಬೇಡ ನಿನಗೆ. ನುಡಿಕಿದರು ನಿನಗೆ ಉಚಿತವಲ್ಲವೋ, ಕೇಳೋ ದರವಿದಲ್ಲವೋ ಒರಬೋಪ ಕೇಳೋ ದರವಿದಲ್ಲವೋ. ಭಾನು ಕೋಟಿ ತೇಜ ಭಕ್ತ ಕಲ್ಪ ಭೋಜ, ಭಾನು ಕೋಟಿ ತೇಜ ಭಕ್ತ ಕಲ್ಪ ಭೋಜ. ಅನುರಾಗದಿಂದ ದಾನ ಮಾಡ್ದೆ ದೇವ, ಅನುರಾಗದಿಂದ ದಾನ ಮಾಡ್ದೆ ದೇವ. ಸರ್ವೇ
ನನ್ನ ಸಂದೇಶವು ಪಿತಾಮಹನಾದ ನನ್ನ ಆದೇಶವು ನಿನ್ನ ಉದ್ದೇಶವು ಒಂದೇ ಆಗಿರುವುದು. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ಅನನ್ಯವಾಗಿ ಬಾಳುವರಾಗಿ. ಪಾಂಡವರು ನಿನ್ನ ಸಹೋದರರಲ್ಲವೇ? ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ಇದೋ ನನ್ನ ಅಭಿಮತ. ಯಾರು? ಓ ಚಿಕ್ಕಪ್ಪ ವಿದುರ, ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿನ್ನ ಅರಣ್ಯ ರೋದನೆ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಆದರೆ ನಿನ್ನಂಥವನಿಗೆ ಸದುಪಯೋಗ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ನೋಡಿದಾಗ ವಿವೇಕ ಹೇಳುವುದು ನಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವೂ ಸಂಭವಿಸುವುದು. ಭೀಷ್ಮರು, ದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಹೇಳುವುದಕ್ಕಿಂತ ಹೆಚ್ಚಿಗೆಯನ್ನು ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನು ಅನುಭವಿಸು. ಇಚ್ಛೆ ಇಷ್ಟೆಷ್ಟಾದರೂ ಭೂಮಿಯನ್ನು ಪಾಂಡವರಿಗೆ ಕೊಡು. ಅದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಪಾಂಡವರಿಗೆ ಹೇಳಲೇಕೆ? ಸುಮ್ಮನೆ ಕುಳಿತುಕೋ. ನಿನಗಾಗಲಿ, ಭೀಷ್ಮರಿಗಾಗಲಿ, ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ದೋಷ ಕಂಡು ಬರುವುದು. ಓ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದ್ರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಹೇಳಿ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ನಿನ್ನ ಒಗ್ಗಡುತ್ವ ಏನು ಹೇಳಿದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಬಹಳ ಚೆನ್ನಾಗಿದೆ. ಆಗಲ್ಲ ಕೇಳು ಕೃಷ್ಣ. ಈ ಕೌರವೇಶ್ವರನ್ನು ವಧಿಸಬೇಕೆನ್ನಲ್ಲವೇ ನಿನ್ನ ಬಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಬೇಕೆನ್ನಲ್ಲವೇ ನಿನ್ನ ಪಾರ್ಥ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯ ನಿನ್ನಂತಹ ಕಬಡಿಯ ಸ್ನೇಹವನ್ನು ಬಯಸಿರಲ್ಲವೇ ಪಾಂಡವರು, ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸರನ್ನು ವಧಿಸಿ ಬಳಗ ಕಂಠದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಹಾರಿಸಲು ಯೋಜನೆ ರೂಪಿಸುತ್ತಿರುವರಲ್ಲವೇ ನಿನ್ನ ಪಾಂಡವರು, ಅದು ದುಸ್ಸಹವಾಸ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂಬುದಾಗಿ ಹೆಮ್ಮೆ ಪಡುತ್ತಿರುವ ನಿನ್ನ ಪಾಂಡವರು, ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರೇನೇ ಹೇಳಿದರೂ ಸರಿಯೇ, ಈ ದುರ್ಯೋಧನ ಛಲ ಚಲಿಸದು, ಚಲಿಸಲಾರದು, ಚಲಿಸಕೂಡದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ, ಬರಬಹುದು. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರವೇಶಿಸುತ್ತಿರುವ ಕೋಪ ಜಾಲಿಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಏಡಿ ಪಾಂಡವರು ಕೂಡಿ ಬಾಳುವರು, ಬೇಡ ಬೇಡವರು ಬೇಸರವ. ಏಡಿ ಪಾಂಡವರು ಕೂಡಿ ಬಾಳುವರು, ಬೇಡ ಬೇಡವರು ಬೇಸರವು. ನಾಡು ದೊರೆಯದು ಕಾಡಿಗೋಗಲಿ, ನಾಡು ದೊರೆಯದು ಕಾಡಿಗೋಗಲಿ, ಸೇರಲಾಗಲಿ ರಾಜ್ಯಗಳು. ಭ್ರಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತೆ, ಭ್ರಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತೆ. ಮೆಟ್ಟಿ ಮೆರವಿನ ದೊರೆಯೊಳಗೆ, ಮೆಟ್ಟಿ ಮೆರವಿನ ದೊರೆಯೊಳಗೆ, ಮೆಟ್ಟಿ ಮೆರವಿನ ದೊರೆಯೊಳಗೆ. ಏಡಿ ಪಾಂಡವರು ಕೂಡಿ ಬಾಳುವರು, ಬೇಡ ಬೇಡವರು ಬೇಸರವು, ಬೇಡ ಬೇಡವರು ಬೇಸರವು, ಬೇಡ ಬೇಡವರು ಬೇಸರವು. ಕೃಷ್ಣ, ಆ ಪಾಂಡವರ ಸೇನಾ ಸಮುದ್ರವನ್ನು ಕೊಲಟಿ ಬಿಡಬಲ್ಲ, ಗಂಡುಗಲಿಯುವುದು ನಾವೆಂದು ತಿಳಿ. ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸನ್ನದ್ಧನಾಗಿರುವನು. ಹೊರಡು, ಆ ನಿನ್ನ ಬಡ ಪಾಂಡವರಿಗೆ ಸಮರವೇ ಸಿದ್ಧವೆಂದು ತಿಳಿಸಿಬಿಡು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ನನ್ನ ವೈಯಕ್ತಿಕ ಅಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ ಉರಿಸುವುದಿಲ್ಲ.
ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿಯುವಿರೇಕೆ ಮಹಾರಥಿಕರೆಂದೆನಿಸಿ ಮತಿಗೆಟ್ಟು ನುಡಿಯುವಿರೇಕೆ ಮಹಾರಥಿಕರೆಂದೆನಿಸಿ ದುರುಳ ಪಾರ್ಥನ ಶಿರವ ಕಡಿವ ತನಕ ದುರುಳ ಪಾರ್ಥನ ಶಿರವ ಕಡಿವ ತನಕ ಶಾಂತಿಯೇ ಈ ಅಂಗಾಧಿಪಗೆ ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಇಂತಹ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರ ಯೋಧರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಇಚ್ಛಿಸುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಧರ್ಮ ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ, ಕರ್ಣ, ಅಟವಂತ ಪಾಂಡೂತನಯರು ರಣದೊಳು ಸೆಣಸದ ಪಾಂಡೂತನಯರು ರಣದೊಳು ಸೆಣಸದ ಪಾಂಡೂತನಯರು ಕೃಷ್ಣ ಪಾಂಡೂತನಯರು ರಣದೊಳು ಸೆಣಸದೆ ಪಾಂಡೂತನಯರು ರಣದೊಲಿ ಸೆಣಸದೆ ಸಂಧಿಯ ನಾಟಕ ಆಡಲು ಕಳುಹಿಯರೆ ಸಂಧಿಯ ನಾಟಕ ಆಡಲು ಕಳುಹಿಯರೆ ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ, ಅಟವಂತರು ನಾವು ದಿಟವಿದು ತಿಳಿನಿ, ಅಟವಂತರು ನಾವು ದಿಟವಿದು ತಿಳಿನಿ, ಅಟವಂತರು ನಾವು ಕೃಷ್ಣ
ನಟವಂತರು ನಾವು ದಿಟವಿದು ತಿಳಿನಿ ರಣದಳು ಪಾತನ ಶಿರ ಕಡಿದಿಡುವೆ ರಣದಳು ಪಾತನ ಶಿರ ಕಡಿದಿಡುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಮಾಮಾ ವಲ್ಲಭನೇ ಕೃಷ್ಣ ಆ ನಿನ್ನ ಪ್ರಾಣಮಿತ್ರನಾದ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲವೇ ಈ ನಿನ್ನ ಧರ್ಮಕ್ಕಿಂತ ಈ ನನ್ನ ಕೌರವೇಶ್ವರನಿಗಾಗಿ ನನ್ನ ತನುಮನವನ್ನು ಅರ್ಪಿಸುವ ಈ ನನ್ನ ಧರ್ಮವು ಎಷ್ಟೋ ಮೇಲು ಯದುಪತಿ ನಿನ್ನ ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ ಭಲೆ ಕರ್ಣ ಭಲೆ ಮಲೆ ಗಾಲಿಪ ಈ ನಿನ್ನ ದರ್ಪದ ನುಡಿಗಳಿಂದ ಯಾದವ ಅಗ್ರಣಿಯ ಕಂಠವು ಬಿಗಿದಂತಾಯಿತು ಅಲ್ಲವೇ ಕೌರವೇಶ್ವರ ಮೇಲೆ ಮೀರಿದು ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವುದನ್ನು ಕೇಳಿ. ಭಾರತ ಭೂಮಿ ಸದೈಸಿ ದುರಾತ ಭಾರತ ಭೂಮಿ ಸದೈಸಿ ದುರಾತ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರರು ನಿರಾಕರಿಸದಿರೈ ಭಾರತ ಭೂಮಿ ಸದೈಸಿ ದುರಾತ ದೈಸಿ ದುರಾತ ದುರ್ಯೋಧನ ಕರೆ ಬೇಗನೆ ಅನುಜಾತರ ಕರೆ ಸೇಗನೆ ಅನುಜಾತರ ದರೆಯಲಿದ್ದು ಜಾತಿ ಪಡೆ ಸುಖಿಯಾಗುವೀರ ದರೆಯಲಿದ್ದು ಜಾತಿ ಪಡೆ ಶುಚಿಯಾಗುವೀರ ವೈರವನೆ ನೀಗಿನಿ ಸೈರಣೆಯ ತಾಳೈ ವೈರವನೆ ನೀಗಿನಿ ಸೈರಣೆಯ ತಾಳೈ ಬಾಳೈ ಬರು ಧರ್ಮ ನಿರತ ಕರುಣ ಬರಿದಲು ಗುಣಚರಿತ ವರಗುಣ ಇದನೆಂದ್ರೆ ಬಾಳೈ ಬಲು ಧರ್ಮ ನಿರತ ಕರುಣ ಬರಿದ ಚರಿತ ಹೊರಗುಣ ಇದನೆಂದ್ರೆ ಹೊರೆಯೈತರೆಯ ಭಾರತ ಭೂಮಿ ಸದೈಸಿ ದುರಾತ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಸದೈಸಿ ದುರಾತ ಜಯಿಸಿ ದುರಾತ. ದುರ್ಯೋಧನ, ನಿನ್ನ ಗುರು ಹಿರಿಯರನ್ನು ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಇಚ್ಛಿಸುವೆಯಾ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ ಮಮತೆ ಸ್ನೇಹದ ಹೊರತು ಅವರಿಗೆ ಮತ್ತೇನು ಬೇಡ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು, ಮಿತ್ರರು ಪುಳಕಿತರಾದ ಕಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಇದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಪಾಂಡವರೊಡನೆ ಸಮಾನ ಭಾವದಿಂದ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ವಿಶ್ವದಲ್ಲಿ ಅಪ್ರತಿಮೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ಅರ್ಧ ರಾಜ್ಯದ ಮೇಲಿದ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನಾದರೂ ನೆರವೇರಿಸು. ಈ ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಸಲುವಾಗಿ ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷ ಪ್ರದಾನ ಮಾಡು. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನಿದೆ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯದ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಶಾಲವಾದ ಪೃಥ್ವಿಯನ್ನು ಶಾಸನ ಮಾಡಲು ಈ ದುರ್ಯೋಧನವನ್ನು ತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಯುವುದೇ ಆ ಏಡಿ ಪಾಂಡವರಲ್ಲಿ. ಕೃಷ್ಣ
ತಿಳಿಹುದೇ ಆ ಏಡಿ ಪಾಂಡವರಲ್ಲಿ ರೋಡಿಯವಳದವರೆಂತೂ ಶ್ರೇಷ್ಠ ನೆನಿಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಕೃಷ್ಣ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀನಿದಲ್ಲವಾ ಅರಿತು ನೀನಿದಲ್ಲವಾ ಭ್ರಾಂತಿ ಮೂಡಿಪೆಯ ಮುಕುಂದ ಭ್ರಾಂತಿ ಮೂಡಿಪೆಯ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬಿರುಗಳಾದವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಕ್ಷತ್ರಿಯನೆಂದಿಗೂ ಯುದ್ಧದ ಸಲುವಾಗಿ ಭಯಪಡಲಾಗದು, ಭಯಪಡಕೂಡದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ಹಿಂದೆ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪ್ಪಡೆ ದೂತ ಕೆಳೆದುದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ಸೆಳೆತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ವಾರಣಾವತದ ಅರಗಿನ ಮನೆ, ಏಕಚಕ್ರಾನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸಾನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಕುರುಜನರ ಮಾತನ್ನು ಕಡೆಗಣಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಕೆಚ್ಚದ ವೀರ ಕಟ್ಟಾಳು ಈ ಕೌರವೇಶವನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಪಾಂಡವ ಸದಿ ಪಾಂಚಾಲಿ. ಅಂದೇ ತಟ್ಟೆನು ಚಲೋ ಭೂತ ಪ್ರೇತಗಳಿಗೆ ಒಡನಾದ ಭೂತನಾಥೇಶ್ವರರೇ ಹಾಲ್ ಕೆರೆದು ನಿಂತರು ಕಲಿಯಂಶದಿಂದ ಉದ್ಭವಿತವಾದ ಈ ಕುರುವಂಶವೇ ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋದರು ಸರಿಯೇ. ಹಸ್ತಿನಾವತಿಯ ಚಂದ್ರಕುಲ ಚಕ್ರೇಶ್ವರನಾದ ಈ ಕೌರವೇಶ್ವರನು ಮಸಣದ ಮಣ್ಣಲ್ಲಿ ಮಣ್ಣು ಹಿಡಿದು ಮಣ್ಣಾಗಿ ಹೋದರು ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಹರಿಯೇ ಹಠ ಮಾಡಿ ಹವ ರಾಜ್ಯವ ಮಾಡಿ ಕೆಲಲ್ಲಿ ಹವ ರಾಜ್ಯವ ಛಲವನ್ನು ಬಿಡಲಲೆ ಕಡುಗಲಿ ಧರ್ಮದಿ ಕೃಷ್ಣ ಕಡುಗಲಿ ಛಲವನ್ನು ಬಿಡದಲೆ ಕಡುಗಲಿ ಧರ್ಮದಿ ಛಲವೋ ಜಯಿಸಿ ಘನಮುದದೊಳುನ ಛಲವೋ ಜಯಿಸಿ ಘನಮುದದೊಳುನ ಕೊಡುವುದಿಲ್ಲವೋ ರಾಜ್ಯವು ಕಡೆಯ ಮಾತಿಗ ನಿರಂತರದಲ್ಲಿ ಕೊಡುವುದಿಲ್ಲವೋ ರಾಜ್ಯವ ಕೊಡು ಓ ಪಾಂಡು ನಂದನ ನೊಡನೆ ಯುದ್ಧವ ಓ ಪಾಂಡು ನಂದನ ನೊಡನೆ ಯುದ್ಧವ ಮಾಣಿಕ್ಯದಲ್ಲಿ ರಾಜ್ಯ ತೀರತ್ವದಿ ಯುದ್ಧ ಮಾಣಿಕ್ಯದಲ್ಲಿ ರಾಜ್ಯ ತೀರತ್ವದಿ ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮಾತಿಗ ನಿರಂತರದಲ್ಲಿ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ
ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದರ ರಣಾಂಗಣದಲ್ಲಿ ಸ್ಪಂದನದಲ್ಲಿ ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಛಲತೊಟ್ಟು ಮಾಡುವೆ ಯುದ್ಧ ಕಡಾಕಡಿ, ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು, ಸಂಗ್ರಾಮ ಸಲಗಳನ್ನು ಅಣಿಪಡಿಸುವಂತೆ ಆ ನಿನ್ನ ಪಾಂಡವರಿಗೆ ಹೇಳಿಬಿಡು. ದುರ್ಯೋಧನ, ಕದಿಬೇಡೈತು ಯೋಧನನೆ ತೋರಿ ಗಣ್ಣಾತಿಗೊಳ್ಳೊಳ್ಸೈರನೆ, ಕದಿಬೇಡೈತು ಯೋಧನನೆ ತೋರಿ ಗಣ್ಣಾತಿಗೊಳ್ಳೊಳ್ಸೈರನೆ. ಅದೇ ಕಿಂತು ಬರುವೆ, ಅದೇ ಮಾತು ಬರುವೆ, ಅದೇ ಕಿಂತು ಬರುವೆ, ಅದೇ ಮಾತು ಬರುವೆ. ಕುಲವೀನ ಕುಲವ ಮನೆಯ ಕುಲದ ಕಡಿಯನೆ ಇಡುವನೆ, ಕುಲವೀನ ಕುಲವ ಮರದಯ ಕುಲಗಳು ಕಡಿಯದೆ ಬಿಡುವನೆ. ಕದಿಬೇಡೈತು ಯೋಧನನೆ ತೋರಿ ಗಣ್ಣಾತಿಗೊಳ್ಳೊಳ್ಸೈರನೆ, ಕದನದಲ್ಲಿ ನಿನ್ನ ಮದವನಡಗಿಪ, ಕದನದಲ್ಲಿ ನಿನ್ನ ಮದವನಡಗಿಪ. ಕದುರರಿಗ ಮರುಳೆ ಅಂದಮತಿಯತೆ ಮುಂದನರಿಯದೆ, ಅಂಧಮತಿಯತೆ ಮುಂದನರಿಯದೆ ಸಂದುಗವ ಪಡುನಿ. ಸಹಿಸೈ ನಿನ್ನ ಸಹಿಸೈ ನಿನ್ನ ಮೋಸ, ಧೈರ್ಯಸಬಲ್ಲವರ ಧೈರ್ಯಸಬಲ್ಲವರ ಅಡಗಿಸೈ ಕೆಡುತ್ತಾನೆ. ಕತಿಬೇಡೈಸು ಯೋಧನನೆ ತೋರಿ ಗಜ್ಞಾತಿಗೊಳ್ಳೊಳ್ಸೈರನೆ, ಕತಿಬೇಡೈಸು ಯೋಧನನೆ ತೋರಿ ಗಜ್ಞಾತಿಗೊಳ್ಳೊಳ್ಸೈರನೆ. ಸೈರಣೆ ಸೈರಣೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸುತ್ತೆಯ ಕುರುಕುಲದ ಕಳಂಕ ಸ್ವರೂಪನೆ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಎದುಕುಳದ ಕಳಂಕ ಸ್ವರೂಪ. ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯಾಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ಅದನ್ನು ನಿರ್ಣಯಿಸಿ ಮುಖ್ಯ ಸಲಹೆಯನ್ನೇ ಇಟ್ಟಿದ್ದೇನೆ. ಯಾರಿಗೂ? ಮತ್ತಿನ್ಯಾರಿಗೆ? ನನ್ನ ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಮೊದಲು ಸಾರ್ವಭೌಮ, ಕೃಷ್ಣ, ನನಗೀಗಾಗಲೇ ನಮ್ಮ ಮಾವನಾದ ಶಕುನಿ ಮಾವನವರು ನನಗೆ ಒಂದು ಮುಖ್ಯ ಸಲಹೆಯನ್ನೆತ್ತಿದ್ದಾರೆ. ಓಹೋ. ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಮಾವನಾದ ಶಕುನಿ ಮಾವನವರು ನನಗೆ ಮುಖ್ಯ ಸಲಹೆಯನ್ನೆತ್ತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತಾಕಾರವಾಗಿ ಇರುತ್ತದೆ. ಹೌದೌದು, ಅದ್ಭುತಾಕಾರಕ್ಕೆ ನನ್ನ ಅದ್ಭುತಾಕಾರದ ಸತ್ಕಾರ ಆಗಲಿ. ನಿಮ್ಮ ಈ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುತ್ತೇನೆ. ಚೆನ್ನಾಗಿಯೇ ಸ್ವೀಕರಿಸೋ. ಸಹೋದರದ ಶಾಸನ, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ? ಮಂದಮತಿಗಳ. ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸು. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಈ ಪುಂಡತನಕ್ಕೆ ತಕ್ಕ ಶಿಕ್ಷೆಯನ್ನು ಕಲಿಸು. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬೆಂಕಿಯಿಂದ ದುರ್ಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಮುದ್ರವನ್ನು ಪ್ರತಿಬಂಧಿಸಲು ಯತ್ನಿಸುವಿರಾ? ಅದು ನಿಮ್ಮಿಂದ ಸಾಧ್ಯವಿಲ್ಲ. ಹಾಗಾದರೆ ಈಗ ಬಂಧಿಸಿ ನನ್ನನ್ನು ಯೋಗ ಮಾಯೆ. ಕರ್ಣ, ಕರ್ಣ, ಪರಮಾತ್ಮ, ನಿನ್ನಲ್ಲಿ ಕೆಲವು ವಿಚಾರಗಳನ್ನು ಮಾತನಾಡಬೇಕು. ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ಪರಮಾತ್ಮ ಹರಿ ಪಾವನ ನಾಮ. ಕೃಷ್ಣ, ಕರ್ಣ, ಪರಮಾತ್ಮ ಹರಿ
ದಯೆ ಸ್ವಾಮಿ. ಪರಮಾತ್ಮ ಪಾಮರ ನೋಡು ಕೃಪೆಯ ತೋರಿದೈ ಸ್ವಾಮಿ ಪರಮಾತ್ಮ ಹರಿ ಪಾವನ ನಾಮ. ಇಳೆಯೋಳು ಜನ್ಮವ ಅರಿಯದ ಎನ್ನನು ನೀ. ಇಳೆಯೋಳು ಜನ್ಮವ ಅರಿಯದ ಎನ್ನನು ನೀ. ಶ್ರೀಲೋಲನೆ ಅತಿ ಪ್ರೇಮದಲ್ಲಿ ಕಾಯ್ದೆ. ಪರಮಾತ್ಮ ಶರಣ. ಶ್ರೀಲೋಲನೆ ಅತಿ ಪ್ರೇಮದಲ್ಲಿ ಕಾಯ್ದೆ. ಪರಲೋಲನೆ ಅತಿ ಪ್ರೇಮದಲ್ಲಿ ಕಾಯ್ದೆ. ಪರಮಾತ್ಮ ಹರಿ ಪಾವನ ನಾಮ. ಶ್ರೀರಮಣಂ ಅಖಿಲ ಗುಣಗಳ ವಾರಿಧಿ ಭವ ಸೋಮಂ. ಶ್ರೀರಮಣಂ ಅಖಿಲ ಗುಣಗಳ ವಾರಿಧಿ ಭವ ಸೋಮಂ. ಸಮಸ್ತ ಜಗದಾನಂದಂ ನೀ ವಾರಿಜ ಭವದಾತ. ನೀ ವಾರಿಜ ಭವದಾತ. ನೀ ವಾರಿಧಿ ಭವದಾತ. ಈ ದಾರುಣಿಯೋಳ್ ನಿನಗೆ ನಾಂ ಸರಿಸಮನೆ. ಕುಲಹೀನನು ನಾನು ಕೃಷ್ಣ. ಆ ಆ ಆ ತರಳನ ಆದರಿಸಲೋನೆ. ಪರಮಾತ್ಮ ಬಳಲಿದ್ದೆ ಸ್ವಾಮಿ ತರಳನ ಆದರಿಸಲೋನೆ. ಗೋತ್ರವಿಲ್ಲದ ಮನುಜರಂ ಪಾಲಿಸಿದೆ. ಕುಲ ಗೋತ್ರವಿಲ್ಲದ ಮನುಜರಂ ಪಾಲಿಸಿದೆ. ದೇವದೇವಾನೆ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ದೇವದೇವಾನೆ ಭಕ್ತ
ಬಾಂಧವನೇ ಸ್ವಾಮಿ. ದೇವದೇವಾನೇ ಭಕ್ತ ಬಾಂಧವನೇ ಸ್ವಾಮಿ. ದೇವದೇವಾನೇ ಭಕ್ತ ಬಾಂಧವನೇ ಸ್ವಾಮಿ. ದೇವದೇವಾನೇ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರಿ ಪಾವನ ನಾಮ ಕೃಷ್ಣ ಕೃಷ್ಣ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಜಗತ್ತೇ ಮರೆಯುವಂತಿಲ್ಲವಲ್ಲ ದೇವ. ಕುಲಹೀನನಲ್ಲ ಕೇಳನ್ನ ಮಾತ, ಕುಲಹೀನನಲ್ಲ ಕೇಳನ್ನ ಮಾತ, ರವಿ ಅಂಶದೊಳವತರಿಸಿದವ ಸುಕುಮಾರ ದುರಧೀರ ಸುಕುಮಾರ. ಕರ್ಣ, ಪರಮಾತ್ಮ, ಮಾತನೆನ್ನವಳು ಕುಂತೆ ವರ ಪಾಂಡವರ ಜನನಿ. ಮಾತನೆನ್ನವಳು ಕುಂತೆ ವರ ಪಾಂಡವರ ಜನನಿ. ಹರಯ ಬೆಳಗುವ ರವಿಯ ಕರುಣದಿ, ಹರಯ ಬೆಳಗುವ ರವಿಯ ಕರುಣದಿ, ಮಹಾ ಮಹಿಮನೆಂದೆನಿಸಿ ಮೆರವರ ವಿಸುತನ ಸುಕುಮಾರ ದುರಧೀರ ಸುಕುಮಾರ. ತಳಮಳವೇ ತಗೆ ಮನದ ಚಿಂತೆ ತೊರೆ, ಕರ್ಣ ಕರ್ಣ. ಮರಣವೇತಕ್ಕೆ ಮನದ ಚಿಂತೆ ತೊರೆ, ಅಮಿತ ಭುವನದೋ ಕೀರ್ತಿಯ ಪಡೆವೆ. ಕನತರವೆನಿಸಿದ ಮೇದಿನಿಯೊಳು ನೀ, ಘನತರವೆನಿಸಿದ ಮೇದಿನಿಯೊಳು ನೀ, ಮಹಾ ಮಹಿಮನೆಂದೆನಿಸಿ ಮೆರವರ ವಿಸುತನ ಸುಕುಮಾರ ಧುರಧೀರ ಸುಕುಮಾರ ಮಾರಬ ಸುಕುಮಾರ ಕರ್ಣ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯದೇವನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಕರ್ಣ, ಪರಮಾತ್ಮ, ಏನು ಹೇಳುತ್ತಿರುವೆ ಪರಮಾತ್ಮ? ತಾವು ಹೇಳುತ್ತಿರುವ ಮಾತು ಆಶ್ಚರ್ಯಕರವಾಗಿದೆಯಲ್ಲ. ಓಹೋ, ಮರೆತಿದ್ದೆನು. ಇದು ಯುದ್ಧದ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ. ಅವರುಗಳ ತಲೆಯನ್ನು ಕಾಯಲು
ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ಪರಮಾತ್ಮ? ಕರ್ಣ, ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜಾದಿರಾಜನೆನಿಸಿಕೊಂಡು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಾ? ಓ ನನ್ನ ಭಾಗದ ದುರ್ವಿಧಿಯೇ! ಅನುದಿನ ನೊಂದೇ ಬಂಧುಗಳಾರೆಂದು ಬಹುದಿನ ನೊಂದೇ ಬಂಧುಗಳಾರೆಂದು ಇಂದು ವದನ ಹವನಿಂದಲೆಯೊಳು ಬೆಂದೆ. ಪರಮಾತ್ಮ, ಹಿಂದು ವದನ ಹವನಿಂದಲೆಯೊಳು ಬೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಗೆ ನಿದು ವಿಧಿ ಶಾಪ ಪಾಪಿತ್ಯಾದ ಪರಿತಾಪಗೀಡಾದ ದೇವಾ ಶೋಧನೆಗೆ ನಿದು ವಿಧಿ ಶಾಪ. ರಹಸ್ಯದ ಆಂತರ್ಯವರಿತೋ ಜನ್ಮ ರಹಸ್ಯದ ಆಂತರ್ಯವರಿತೋ ಜನುಮದಾತೆಯ ನಿರ್ದಯವರಿತೋ ಕೃಷ್ಣ ಆಂತರ್ಯವರಿತು ಜನುಮದಾತೆಯ ನಿರ್ದಯವರಿತು ಜೀವಿಸಲೇ ಪರಿ ಸಹಚರ ಜೊತೆಗೂಡಿ ಜೀವಿಸಲೇ ಪರಿ ಸಹಚರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ. ಪರಮಾತ್ಮ, ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದು ಶಾಪ ಪಾಪಿಯಾಗಿ ಪರಿತಾಪಗೀಡಾದ ದೇವಾ ಶೋಧನೆಯೇನಿದು ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ. ಪರಮಾತ್ಮ, ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ನಾನು ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕವು ಪ್ರಾಪ್ತಿಯಾಗುವುದಿಲ್ಲವೇ? ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಸಂಕಷ್ಟವನ್ನು ತಂದೊಡ್ಡಬೇಡ ದೇವ. ನಂಬಿದ ಸ್ವಾಮಿಗೆ ದ್ರೋಹ ಮಾಡಲೆಂತು ಪರಮಾತ್ಮ. ಪಾಂಡುಗುವರರ ಸೇರುತ್ತೇನೇನೋ ಪಾಂಡುಗುವರರ ಸೇರುತ್ತೇನೇನೋ ತರಯನು ಪೊರೆಯೇ ಧರ್ಮದಿ ನಿರತ ತರಯನು ಪೊರೆಯೇ ಧರ್ಮದಿ ನಿರತ ಅನುಜರ ಸೇರೈ ಕರುಣವ ತೋರೈ
ಚಿರ ಶರಧರ ಶರಣರ ಪೊರೆವನ ಸುರಚಿರ ಶರಧರ ಶರಣರ ಪೊರೆವನ ಮಾತನು ಪ್ರೇಮದಿ ಆಲಿಸುವೀರ. ಕರ್ಣ ಪರಮಾತ್ಮ ಶೂರನೇ ನಾಂತಿಕ ಬಿರುದ ಕರ್ಣ ಕರ್ಣ ದಾನ ಶೂರನೇ ನಾಂತಿಕ ಬಿರುದ ಮೆರೆಸಿಗ ನಿಜ ವರಗುಣಶೀಲ ಮೆರೆಸಿಗ ನಿಜ ವರಗುಣಶೀಲ ಪರಚಿತ ಪ್ರೇಮಿ ಸುಕೃತಗಾಮಿ ಪರಚಿತ ಪ್ರೇಮಿ ಸುಕೃತಗಾಮಿ ಬಾನಿಷ್ಕಾಮಿ ಬಾನಿಷ್ಕಾಮಿ ಸುರಚಿರ ಶರಧರ ಶರಣರ ಪೊರೆವನ ಸುರಚಿರ ಶರಧರ ಶರಣರ ಪೊರೆವನ ಮಾತನು ಪ್ರೇಮದಿ ಆಲಿಸುವೀರ 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 ಆಲಿಸುವೀರ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂಬ ಸಂಶಯದಿಂದ ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಬಹಳ ಚೆನ್ನಾಗಿ ಸಾಕಿ ಸಲುಹಿದರು. ಈಗಲೂ ನನ್ನ ಜೊತೆ ಬಾಕರ್ಣ, ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಒಲಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾಕರ್ಣ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ಸೂತ, ನೀಚ, ಈನ ಕುಲದವನೇ ಎಂದು ಹೀಯಾಳಿಸುತ್ತಿದ್ದರಲ್ಲ. ನಾನವರ ಪ್ರಥಮ ಪಾಂಡವನೆಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ? ತಿಳಿಯದು ಕರ್ಣ. ನಿನ್ನ ಜನ್ಮ ವೃತ್ತಾಂತವು ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ನಿನ್ನ ಸಹೋದರರಾದ ಪಾಂಡವರಿಗಾಗಿ ತಿಳಿಯದು. ಆದರೆ ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಆ ಕರ್ಣನಾರು, ಆತನನ್ನು ನೋಡಿದಾಗಲೆಲ್ಲ ನನಗೆ ಮರುಕ ಉಂಟಾಗುವುದಲ್ಲ ಎಂದು ಕೇಳಿದ್ದಳು. ನಾನು ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹಳ ಸಂಭ್ರಮದಿಂದ ಗಂಗಾ ತೀರದಲ್ಲಿ ಕಾಯುತ್ತಿರುವಳು. ಆಕೆಯ ಮನಸ್ಸನ್ನು ಸಂತೋಷಪಡಿಸಿಕೊಳ್ಳೋಣ, ಆಕೆಯ ಮನಸ್ಸನ್ನು ನೋಯಿಸಬೇಡ. ನಾನಿನ್ನು ಬರಲೇ? ಹಾಗೆ ಆಗಲಿ ಪರಮಾತ್ಮ, ತಾವಿನ್ನು ಹೋಗಿ ಬನ್ನಿ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಭೀಮಾರ್ಜುನರು ನನ್ನ ಸಹೋದರರೇ. ಕುಂತಿದೇವಿ, ಮಾದ್ರಿದೇವಿ, ಪಾಂಡು ರಾಜೇಂದ್ರ ನನ್ನ ಜನನಿ ಜನಕರೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯದೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಅಂತ ತಿಳಿದ ಬಳಿಕ ಅಯ್ಯೋ, ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ. ಹೇ ಪಾಪಿ ಕರ್ಣ, ಹೇ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ಜನಿಸಿ ಪಾಂಡವರನ್ನೇ ಕೊಲ್ಲಲು ನಿಂತಿರುವೇನು? ಕೊಲಲೇಂ ಪಾಂಡು ಕುಮಾರರಂ ಕೊಲಲೇ
நாம் கொல்லவே துரதோள் தம்மந்திர நாம் கொல்வதே ಕೊಲದೆ நாம் ಬಿಟ್ಟೊಡೆ ಕೌರವೇಂದ್ರ ಈ ಧರೆಯೋಳ್ ಸುಖ ಸಂಪತ್ತಿ ನಿಂಬಾಳ್ವನೇ ಚಲದಿಂ ಪಾರ್ಥನ ರುಂಡವಂ ಕಡಿದೋ ಹೇ ಅರ್ಜುನ ಛಲದಿಂ ಪಾರ್ಥನ ರುಂಡವಂ ಕಡಿದೋ ಮತ್ಸ್ವಾಮಿಗೆ ಮಮಸ್ವಾಮಿಗೆ ಆನಂದವಂ ತರಿಸಲ್ಕಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ ನಾ